ನಂದಿನಿ ಹಾಲಿನ ಉತ್ಪನ್ನಗಳ ಬಗ್ಗೆ ಅಪಪ್ರಚಾರ. ಚರ್ಮರೋಗ ತಜ್ಞೆ ಡಾಕ್ಟರ್ ಶರಣ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮೂಲಕ ಅಪಪ್ರಚಾರ ಮಾಡಿರುವಂತಹ ಆರೋಪ ಈಕೆ ವಿರುದ್ಧ ಇರೋದು. ಪದ್ಮಾವತಿ ಅನ್ನೋರ ದೂರನ್ನ ಆಧರಿಸಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಸುಳ್ಳು ಮಾಹಿತಿ ಪ್ರಕರಣದ ಅಡಿ ಪೊಲೀಸರಿಂದ ಎಫ್ಐಆರ್ ಆಗಿರೋದು. ನಂದಿನಿ ಹಾಲಿನ ಉತ್ಪನ್ನಗಳ ಬಗ್ಗೆ ಅಪಪ್ರಚಾರ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಮರೋಗ ತಜ್ಞೆ ಡಾಕ್ಟರ್ ಶರಣ್ಯ ವಿರುದ್ಧ ಎಫ್ಐಆರ್ ಆಗಿದೆ. ನಂದಿನಿ ಉತ್ಪನ್ನಗಳಾದಂತಹ ಕ್ರೀಮ್ ಬನ್, ಸ್ಟ್ರಾಬೆರಿ ಫ್ಲೇವರ್ಡ್ ಮೀಲ್ಸ್ ಹಾಗೂ ಸ್ಪಾಶ್ ಪಾನೀಯ ಉತ್ಪನ್ನಗಳು ವಿಷಕಾರಿ ಮತ್ತು ರಾಸಾಯನಿಕ ಯುಕ್ತ ಆಗಿದೆ ಅನ್ನುವಂಥ ಮಾತನ್ನು ಇವರು ಹೇಳಿರ್ತಾರೆ ರೀಲ್ಸ್ ಮಾಡಿರುವಾಗ. ಇನ್ನು ದೀರ್ಘಾವಧಿಯಲ್ಲಿ ಇವುಗಳ ಸೇವನೆಯಿಂದ ಭವಿಷ್ಯದಲ್ಲಿ ಕ್ಯಾನ್ಸರ್ ಬರುತ್ತೆ. ಅಲ್ಲದೆ ಈ ಉತ್ಪನ್ನಗಳಲ್ಲಿ ನೈಸರ್ಗಿಕವಾಗಿ ಮಾಡಿರೋದಿಲ್ಲ, ಕೃತಕ ಬಣ್ಣವನ್ನು ಬೆರೆಸಿ ತಯಾರಿ ಮಾಡಲಾಗಿದೆ. ಎಫ್ಎಸ್ಎಸ್ಎಐ ನಂದಿನಿ ಉತ್ಪನ್ನಗಳ ತಯಾರಿಕೆಗೆ ಹೇಗೆ ಅನುಮತಿ ಕೊಟ್ಟಿದ್ದಾರೆ? ಕೆಎಂಎಫ್ ಸರ್ಕಾರಿ ಸ್ವಾಮಿಯಾಗಿದ್ದು ಉತ್ಪನ್ನಗಳ ಉತ್ಪಾದನೆ ಹಾಗೂ ಮಾರ್ಕೆಟಿಂಗ್ ಮಾಡಿ ಲಾಭ ಮಾಡ್ತಿದ್ದಾರೆ. ಈ ಭ್ರಮೆಯಲ್ಲಿ ಸರ್ಕಾರ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿರೋದು. ನಮಸ್ಕಾರ, ನಾನು ಡಾಕ್ಟರ್ ಶರಣ್ಯ. ಇವತ್ತು ನಿಮಗೆ ಬಹಳ ಅಚ್ಚರಿಯಾಗುವಂತಹ ಒಂದು ವಿಚಾರ ಹೇಳ್ತೀನಿ. ಏನು ಗೊತ್ತಾ, ಇವೆಲ್ಲ ನಮ್ಮ ನಂದಿನಿ ಪ್ರಾಡಕ್ಟ್ಸ್ ಕೆಎಂಎಫ್. ತುಂಬಾ ಜನ ನಂಬ್ತೀರಾ, ಸರ್ಕಾರದ ಕಂಪನಿ ಅಂತ ಹೇಳ್ಬಿಟ್ಟು. ನಂದಿನಿ ಅಂತ ಎಮೋಷನಲ್ ಬಾಂಡಿಂಗ್ ಬೇರೆ ಇರುತ್ತೆ. ಬಟ್ ಎಷ್ಟು ಡೇಂಜರ್ ಗೊತ್ತಾ ಈ ಪ್ರಾಡಕ್ಟ್ಸ್ ಎಲ್ಲ. ಇದನ್ನೆಲ್ಲ ನಾನು ಫುಡ್ ಪ್ರಾಡಕ್ಟ್ಸ್ ಅಂತಾನೆ ಕರೆಯೋದಿಲ್ಲ, ಇದೆಲ್ಲ ವಿಷ. ಫ್ಯೂಚರ್ ಅಲ್ಲಿ ಇವನ್ನೆಲ್ಲ ತಿಂತಾ ಇರಿ, ಕ್ಯಾನ್ಸರ್ ಬರುತ್ತೆ. ಇವಾಗಲೇ ಬರ್ತಾ ಇದೆ ಮಕ್ಕಳಿಗೆ ಇಷ್ಟೊಂದು ಅಲರ್ಜಿಗಳು, ಆಟೋ ಇಮ್ಯೂನ್ ಡಿಸೀಸಸ್ ಅನ್ನೋ ಭಯಾನಕವಾದ ಕಾಯಿಲೆಗಳು ಆಲ್ರೆಡಿ ಬರ್ತಾ ಇದೆ. ನಿನ್ನೆ ನಾನು 38 ಪೇಷಂಟ್ ನೋಡಿದ್ದೀನಿ. ಅದರಲ್ಲಿ ಒಂದು 14-15 ಜನ ಮಕ್ಕಳೇ ಎಲ್ಲಾರ್ಗು ಸ್ಟೀರಾಯ್ಡ್ ಬರೀಬೇಕಾಗಿದೆ. ಪೆನ್ ತಗೊಂಡ್ರೆ ಪ್ರಿಸ್ಕ್ರಿಪ್ಷನ್ ಸ್ಟೀರಾಯ್ಡ್ ಬರೀಬೇಕಾಗಿದೆ, ಇಲ್ಲ ಅಂದ್ರೆ ಕಡಿಮೆ ಆಗಲ್ಲ. ಈಗ ಹಿಂದೆಲ್ಲ ಬರೋ ಕಾಯಿಲೆಗಳಿಗೆ ಸ್ಟೀರಾಯ್ಡ್ ಅಂತ ಭಯಾನಕವಾದ ಡ್ರಗ್ಸ್ ಬಿಟ್ರೆ ಇನ್ನೇನು ವರ್ಕ್ ಆಗ್ತಾ ಇಲ್ಲ.